ಗನ್ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯನವರಿಗೆ ಹಾರ ಹಾಕಿದ ವ್ಯಕ್ತಿಯನ್ನ ಪೊಲೀಸರು ವಶಪಡಿಸಿಕೊಂಡು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಗನ್ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯಗೆ ವ್ಯಕ್ತಿಯೋರ್ವ ಹಾರವನ್ನ ಹಾಕಿದ್ದ ಸಿಎಂ ಪ್ರಚಾರದ ಸಂದರ್ಭದಲ್ಲಿ. ಇದರಿಂದ ಬೆಂಗಳೂರಿನಲ್ಲಿ ಭಾರಿ ಭದ್ರತಾ ಲೋಪ ಎದ್ದು ಕಾಣಿದೆ ಅಂತಾನೆ ಹೇಳಬಹುದು. ತನಿಖೆ ಕೂಡ ಆರಂಭ ಮಾಡಿದ್ದಾರೆ ಪೊಲೀಸರು. ಗನ್ ಇಟ್ಕೊಂಡಿದ್ದಂತಹ ವ್ಯಕ್ತಿ ರಿಯಾಜ್ನ ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ. ಇನ್ನು ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ಸಿದ್ದಾಪುರ ಠಾಣೆಗೆ ಡಿಸಿಪಿ ಗೌಡ ದೌಡಾಯಿಸಿದ್ರು. ಖುದ್ದು ವಿಚಾರಣೆ ಮಾಡ್ತಾ ಇದ್ದಾರೆ ಡಿಸಿಪಿ. ಹೆಚ್ಚುವರಿ ಪೊಲೀಸ್ ಆಯುಕ್ತ ಸತೀಶ್ ಕುಮಾರ್, ದಕ್ಷಿಣ ವಿಭಾಗದ ಡಿಸಿಪಿ ಖುದ್ದು ರಿಯಾಜ್ನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನು ಕಮಿಷನರ್ ಸೂಚನೆ ಬೆನ್ನಲ್ಲೇ ವಿಚಾರಣೆ ಆರಂಭ ಆಗಿದೆ. ಸಿಎಂ ಬಳಿ ಗನ್ ಇಟ್ಕೊಂಡು ಹೋಗಿದ್ಯಾಕೆ ಅನ್ನೋ ಆಯಾಮದಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ಪ್ರಚಾರದ ಸಂದರ್ಭದಲ್ಲಿ ಅಂದ್ರೆ ಬೆಂಗಳೂರು ದಕ್ಷಿಣ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಪರ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇರ್ತಾರೆ ಸಿಎಂ ಸಿದ್ದರಾಮಯ್ಯ. ಈ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಸೊಂಟದಲ್ಲಿ ಗನ್ನನ್ನ ಇಟ್ಕೊಂಡು ವ್ಯಕ್ತಿಯೋರ್ವ ತೆರೆದ ವಾಹನದಲ್ಲಿ ತೆರಳುತ್ತಾ ಇದ್ದಂತಹ ಸಿದ್ದರಾಮಯ್ಯ ಅವರಿಗೆ ಹಾರವನ್ನ ಹಾಕಿದ್ದಾನೆ. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹಾಗೆ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಅಭ್ಯರ್ಥಿ ಸೌಮ್ಯ ರೆಡ್ಡಿ ಕೂಡ ಆ ಕ್ಯಾಂಟರ್ ಮೇಲೆ ನಿಂತಿದ್ರು. ಇನ್ನು ಓರ್ವ ಸೊಂಟದಲ್ಲಿ ಗನ್ನನ್ನ ಇಟ್ಕೊಂಡು ಸಿದ್ದರಾಮಯ್ಯ ಅವರಿಗೆ ಹೂವಿನ ಹಾರವನ್ನ ಹಾಕಿದ್ದಾನೆ. ಈ ವೇಳೆ ಆತನ ಸೊಂಟದಲ್ಲಿರೋದು ಗನ್ ಇರೋದು ಪತ್ತೆಯಾಗಿದೆ. ಆತನ ಹೆಸರು ರಿಯಾಜ್ ಅಂತ ಗುರುತಿಸಲಾಗಿದೆ. ಸದ್ಯ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ವಿಚಾರಣೆ ಕೂಡ ನಡೀತಾ ಇದೆ. ರಿಯಾಜ್ ತನಗೆ ಜೀವ ಭಯ ಇದೆ ಅಂತ ಅರ್ಜಿ ನೀಡಿ ಗನ್ನನ್ನ ಪಡೆದುಕೊಂಡಿದ್ದ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಸದ್ಯ ರಿಯಾಜ್ ಎಂಬಾತನ ವಿಚಾರಣೆ ಕೂಡ ಮುಂದುವರೆದಿದೆ. ದಕ್ಷಿಣ ವಿಭಾಗ ಡಿಸಿಪಿ ಲೋಕೇಶ್ ಭರಮಪ್ಪ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ತನ್ನ ಮೇಲೆ ಅಟ್ಯಾಕ್ ಆಗಿದೆ ಅಂತ ಆತ ದೂರನ್ನ ಕೊಟ್ಟಿದ್ದ. ಆ ಬಳಿಕ ತನಗೆ ಜೀವ ಬೆದರಿಕೆ ಇದೆ ಅಂತ ಮನವಿ ಮಾಡಿದ್ದ. ಇನ್ನು ಚುನಾವಣೆ ವೇಳೆಯಲ್ಲೂ ಕೂಡ ಜೀವ ಭಯ ಉಲ್ಲೇಖಿಸಿ ಗನ್ ಅನುಮತಿ ಪಡೆದುಕೊಂಡಿದ್ದ. ಗನ್ ಪಡೆದು ಸಿಎಂ ಬಳಿ ಹೋದ ಕುರಿತಾಗಿ ತನಿಖೆಯನ್ನ ಮಾಡ್ತಾ ಇದ್ದೇವೆ ಅನ್ನೋದರ ಕುರಿತಾಗಿ ಈಗ ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ರಿಯಾಜ್ ಎಂಬ ವ್ಯಕ್ತಿಗೆ ಜೀವ ಭಯ ಇದೆ. ಹೀಗಾಗಿ ಆತ ಅರ್ಜಿಯನ್ನ ನೀಡಿ ಗನ್ ಪಡೆದುಕೊಂಡಿದ್ದ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಿರುವಂತಹ ವಿಚಾರ. ಅಲ್ಲದೆ ಎಲೆಕ್ಷನ್ ಬೇರೆ, ಈಗ ಎಲೆಕ್ಷನ್ ಟೈಮ್ನಲ್ಲೂ ಕೂಡ ನನಗೆ ಜೀವ ಭಯ ಇದೆ ಅಂತ ಆತ ಗನ್ನನ್ನ ಇಟ್ಕೊಂಡಿದ್ದಂತೆ. ಅದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ಹಾರ ಹಾಕಿದ್ದಾನೆ. ಅಂದ್ರೆ ಅತಿ ಹೆಚ್ಚಾಗಿ ಭದ್ರತಾ ಲೋಪ ಎದ್ದು ಕಾಣ್ತಾ ಇದೆ ಅಂತಾನೆ ಹೇಳಬಹುದು. ಈ ಕುರಿತಾಗಿ ವಿಚಾರಣೆ ಕೂಡ ಈ ಹಿಂದೆ ಅವರಿಗೆ 2019ರಲ್ಲಿ ಮಾರಣಾಂತಿಕ ಹಲ್ಲೆ ಆಗಿದ್ದು. ಆ ಹಲ್ಲೆ ಮತ್ತೊಮ್ಮೆ ರಿಪೀಟ್ ಆಗೋ ಸಾಧ್ಯತೆ ಇರೋದ್ರಿಂದ ವ್ಯಕ್ತಿಗೆ ಥ್ರೆಟ್ ಪರ್ಸೆಪ್ಷನ್ ಇರೋದ್ರಿಂದ ನಾವೊಂದು ಪರಿಗಣಿಸಿ ಎಕ್ಸೆಂಪ್ಷನ್ ಕೊಟ್ಟಿದ್ದೀವಿ. ಕೆಲವರು ಬ್ಯಾಂಕ್ ಎಂಪ್ಲಾಯೀಸು, ಕೆಲವರು ತುಂಬ ಗೋಲ್ಡ್ ಇದು ಮಾಡೋದು, ಮತ್ತು ಈ ರೀತಿ ಹಲ್ಲೆಗೆ ಒಳಗಾದವರು ಮತ್ತೊಮ್ಮೆ ಹಲ್ಲೆಗೆ ಒಳಗಾಗಬಹುದಂತಹ ಜನರಿಗೆ ಅವರ ಥ್ರೆಟ್ ಪರ್ಸೆಪ್ಷನ್ ನೋಡಿಕೊಂಡು ಎಕ್ಸೆಪ್ಷನ್ ನೀಡಲಾಗಿರ್ತದೆ. ಅದಕ್ಕಂತ ಸ್ಕ್ರೀನಿಂಗ್ ಕಮಿಟಿ ಸಹ ಇರ್ತದೆ. ಆ ಎಕ್ಸೆಪ್ಷನ್ಗೆ ನೀಡಲಾದ ಈಗ ಅವ್ರನ್ನ ವಿಚಾರಣೆ ಮಾಡಿದ್ದಾರೆ ಸರ್. ಈ ಸೆಕ್ಯೂರಿಟಿ ಬ್ರೀಚ್ ಆಗಿದೆ ಸರ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಪ್ರಕ್ರಿಯೆ ಯಾವ ರೀತಿ ಇದೆ? ಆಲ್ರೆಡಿ ಹೇಳಿದ ಹಾಗೆ ಎಡಿಷನಲ್ ಸಿಪಿ ಬೆಸ್ಟ್ ಅವರಿಂದ ಎಲ್ಲ ಆಯಾಮಗಳಲ್ಲಿ ವಿಚಾರಣೆ ಮುಂದುವರೆದು ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟಿರ್ಬೋದು ಅಥವಾ ಅವರು ಹೇಗೆ ಬಂದರು ಅನ್ನೋದಕ್ಕೆ ಸಂಬಂಧಪಟ್ಟಿರ್ಬೋದು ಎಲ್ಲ ಆಯಾಮಗಳಲ್ಲಿ ಬಾರಿ ಮುಂದೆ ಬರ್ಬೋದು. ಈಗ ವಿಚಾರಣೆ ಮಾಡಿದ್ದಾರೆ ಸರ್, ಅದನ್ನು ಕರೆಸಿ ಆತ ಹೇಳಿದಂಥ ಸ್ಟೇಟ್ಮೆಂಟ್ ಏನಿದೆ ಅಂತ ಅದನ್ನು ಹೇಳೋಕ್ಕಾಗತ್ತಲ್ಲ ನನಗೆ. ಅಂದರೆ ಸರ್ ಸಡನ್ ಆಗಿ ಹೋಗಿರೋದು ಅಥವಾ ವಶಕ್ಕೆ ಏನಾದ್ರು ತಗೊಳ್ತಿದ್ದೀರ ಅಥವಾ ಹೇಗೆ ಮಾಡ್ಕೊಂಡಾರೆ ಅಂತ ಪರ್ಪಸ್ ಎಲ್ಲರೂ ಕೂಡ ರಿವಾಲ್ವರ್ನ ಕೊಡ್ಬೇಕು, ಸರೆಂಡರ್ ಮಾಡಬೇಕು ಸ್ಟೇಷನ್ ಅಂತಿದೆ. ಇವ್ರ ಹತ್ರ ಇರೋಂಥದ್ದು ಏನಾದರೂ ಪರ್ಮಿಷನ್ ತೊಗೊಂಡಿದ್ದ ಆ ವಿಚಾರವಾಗಿ ಸರ್? ಈ ವಿಚಾರ ತಗೊಂಡಿದ್ರು ಅಂತ ಹೇಳಿ ವೆರಿ ಕ್ಲಿಯರ್ಲಿ ಆಗ್ಬೋದು. ಈ ಹಿಂದೆ ಅವರಿಗೆ 2019ರಲ್ಲಿ ಮಾರಣಾಂತಿಕ ಹಲ್ಲೆ ಆಗಿದ್ದು. ಆ ಹಲ್ಲೆ ಮತ್ತೊಮ್ಮೆ ರಿಪೀಟ್ ಆಗೋ ಸಾಧ್ಯತೆ ಇರೋದ್ರಿಂದ ವ್ಯಕ್ತಿಗೆ ಥ್ರೆಟ್ ಪರ್ಸೆಪ್ಷನ್ ಇರೋದ್ರಿಂದ ನಾವೊಂದು ಪರಿಗಣಿಸಿ ಎಕ್ಸೆಂಪ್ಷನ್ ಕೊಟ್ಟಿದ್ದೀವಿ. ಕೆಲವರು
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.